ನಮಸ್ತೆ, ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು ಹಾಗೂ ಫಿಟ್ ಇಂಡಿಯಾ ರಾಯಭಾರಿ. ಇದೇನಿದು ವನಿತಾ ಅಶೋಕ್ ಅವರು ಹೆಗಲ ಮೇಲೆ ಟವಲ್ ಹಾಕ್ಕೊಂಡಿದ್ದಾರೆ. ಇವತ್ತು ಎಕ್ಸಸೈಸ್ ಟವಲಲ್ಲೇನೆ ಅಂತ ಕೇಳ್ತಿದ್ದೀರಾ, ಅಂದ್ಕೊಳ್ತಿದ್ದೀರಾ? ಹೌದು, ಟವಲ್ ಬಳಸೇನೆ ಈ ಎಕ್ಸಸೈಸ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ ಭಾಗಕ್ಕೆ ಈ ಎಕ್ಸಸೈಸ್ ನಾನು ಮಾಡ್ತಿದ್ದೀನಿ ಇವತ್ತು ಅಂತ ಹೇಳಿದ್ರೆ, ಭುಜಗಳ ಭಾಗ. ಮೋಸ್ಟ್ ಯೂಸ್ಡ್ ಜಾಯಿಂಟ್, ಮೋಸ್ಟ್ ಡಿಫಿಕಲ್ಟ್ ಜಾಯಿಂಟ್. ಈ ಭುಜಗಳ ಭಾಗ ಇದೆಯಲ್ಲ, ತುಂಬ ಬಳಕೆ ಮಾಡ್ತೀವಿ ನಾವು. ಎಲ್ಲ ಎಕ್ಸಸೈಸ್ ಅಪ್ಪರ್ ಬಾಡಿ ಮೂವ್ಮೆಂಟ್ಸ್ಗೂ ಬಳಕೆ ಮಾಡ್ತೀವಿ. ಅದ್ರ ಜೊತೆಗೆ ಇದು ವೆರಿ ಡಿಫಿಕಲ್ಟ್ ಜಾಯಿಂಟ್ ಟು ವರ್ಕೌಟ್. ಓಕೆ, ಚಾಲೆಂಜಿಂಗ್ ಜಾಯಿಂಟ್ ಟು ವರ್ಕೌಟ್. ಜಲ್ದಿ ನಿಶಕ್ತಿ ಆಗ್ಬಿಡುತ್ತೆ, ಸಾಕಪ್ಪ ಸಾಕು ಅನ್ಸ್ಬಿಡುತ್ತೆ. ಬಟ್ ಆ ಸಾಕಪ್ಪ ಸಾಕು ಹೋಗಬೇಕು ಅಂತ ಹೇಳಿದ್ರೆ ಈ ಎಕ್ಸಸೈಸ್ ಮಾಡಬೇಕಾಗತ್ತೆ. ಆಗ ಶಕ್ತಿ ಬೆಳೆಸ್ಕೋತೀರಾ, ಎಂಡ್ಯೂರೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮಗೆ ಬೇಕಾಗಿರೋದು ಈ ಥರದ್ದು ಒಂದು ಆರ್ಡಿನರಿ ಟವಲ್, ಬಾತ್ ಟವಲ್. ಓಕೆ, ತುಂಬ ಚುಟ್ಟಿಯಾಗಿರೋ ತೊಗೊಳ್ಬೇಡಿ, ನಿಮ್ಮ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಮಾಡುತ್ತೆ. ತುಂಬ ದಪ್ಪಕ್ಕಿರೋ ತೊಗೊಂಡು ಹೋದರೆ ಹೆಂಗಸರು ಎಸ್ಪೆಷಲಿ ಇಟ್ಕೊಳಕ್ಕಾಗೋದಿಲ್ಲ ಟವಲ್ನ. ಸೊ ಈ ಥರ ತೆಳುವಾಗಿರುವಂಥ ಒಂದು ಟವಲ್ನ ತೊಗೊಳ್ಳಿ. ಓಕೆ, ಸೊ ಸುಮ್ಮನೆ ಎಕ್ಸ್ಕ್ಯೂಸಸ್ಗಾಗಿ ಸಾಕಷ್ಟು ಪ್ರಶ್ನೆಗಳ್ತೀರಿ. ಈಗಿರಬೇಕಾ, ಹಾಗಿರಬೇಕಾ, ಯಾವ ಕ್ವಾಲಿಟಿ ಇರಬೇಕು, ಯಾವ ಬ್ರ್ಯಾಂಡ್ ಇರಬೇಕು? ಒಳ್ಳೆ ಟವಲ್ ತೊಗೊಳ್ಳಿ ಅಷ್ಟೇ. ಓಕೆ, ಫೈನ್. ಈಗ ಟವಲ್ನ ಈಗ ಭುಜಗಳ ಡಿಸ್ಟೆನ್ಸ್ ಇರಬೇಕು, ಎಳೆದ ಸೈಡಲ್ಲಿ ಇಟ್ಕೊಳ್ಳಿ. ಓಕೆ, ನಾವು ಎಕ್ಸಸೈಸ್ ಮಾಡ್ತಿರೋದು ಭುಜದ ಭಾಗಕ್ಕೆ. ಈಗ ಸೈಡಲ್ಲಿ ಎಳೆದಿಟ್ಕೊಂಡು ಹೀಗೆ ಮೇಲೆ ತೊಗೊಂಡು ಹೋಗೋದು. 1. ನೀವೇ ಲೂಸಾಗಿ ಇಟ್ಕೊಂಡ್ರೆ ನೋ ಯೂಸ್, ರೆಸಿಸ್ಟೆನ್ಸ್ ಇರೋದಿಲ್ಲ. ಎಳೆದಬೇಕು ಸೈಡಲ್ಲಿ. ಓಕೆ, ಆ್ಯಂಡ್ ಡೌನ್. ಗುಡ್. ಹಾಗೆ ತೊಗೊಂಡೋಗಿ ಮೇಲಕ್ಕೆ. 2. ಭುಜಗಳಿಗಿಂತ ಮೇಲೆ ಹೋಗಬಾರ್ದು. ನೋಡಿ ಇಲ್ಲಿ 3 ಅಷ್ಟೇ. ಹೊಟ್ಟೆ ಭಾಗ ಎಳೆದಿಟ್ಕೊಳ್ಳಿ. ಬ್ರೀದಿಂಗ್ ನಾರ್ಮಲ್. 4. ಡೌನ್. 5. ಇಲ್ಲ ಇದು ಕಷ್ಟ ಆಗ್ತಿದೆ, ಸಾಕಾಗ್ತಿದೆ ಅಂತ ಹೇಳಿದ್ರೆ ಬ್ರೇಕ್ ತೊಗೊಳ್ಳಿ. ಗೋ. 6. ಡೌನ್. ಟವಲ್ನ ಸೈಡ್ಗೆ ಎಳೆದಿಟ್ಕೊಳ್ಳಿ. 7. ಡೌನ್. 8. ಹಾಗೆ ಇಟ್ಕೊಳ್ಳಿ. 8, 7, 6. ಟವಲ್ ಸೈಡ್ ಎಳಿಬೇಕು. 5, 4, 3, 2 ಆ್ಯಂಡ್ ರಿಲ್ಯಾಕ್ಸ್. ಗುಡ್. ಸೊ ಇದನ್ನು ನೀವು 10 ಸಾರಿ ಆದರೂ ಮಾಡ್ಬೋದು, 20 ಸಾರಿ ಆದರೂ ಮಾಡ್ಬೋದು, ಡಿಪೆಂಡಿಂಗ್ ಆನ್ ಯೋರ್ ಫಿಟ್ನೆಸ್ ಲೆವೆಲ್. ವೇರಿಯೇಷನ್ 2. ಈ ಕೈಗಳನ್ನ ಮೇಲ್ಭಾಗ ತೊಗೊಂಡೋಗಿ, ಟವಲ್ ಲೂಸ್ ಇರಬಾರ್ದು, ಎಳೆದಿಟ್ಕೊಳ್ಳಿ ಸೈಡಿಗೆ. ಇಲ್ಲಿಂದ ಶುರುವಾಗುತ್ತೆ ಎಕ್ಸಸೈಸು. ಹೀಗೆ ಬನ್ನಿ, ನಿಮ್ಮ ಕಡೆ ತೊಗೊಂಡು ಬನ್ನಿ ಟವಲ್. 1. ನಾವು ಎಲ್ಬೋಸ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಫಾರ್ವರ್ಡ್. 2. ಫಾರ್ವರ್ಡ್. 3. ಬ್ರೀದ್ ಔಟ್. ಫಾರ್ವರ್ಡ್. 4. ಫಾರ್ವರ್ಡ್. 5. ಫಾರ್ವರ್ಡ್. 6. ಬ್ರೀದ್ ಔಟ್. ಫಾರ್ವರ್ಡ್. ಕೂತ್ಕೊಂಡು ಮಾಡಬಹುದು. 7. ಫಾರ್ವರ್ಡ್. 8. ಫಾರ್ವರ್ಡ್ ಆ್ಯಂಡ್ ಡೌನ್. ಗುಡ್ ಜಾಬ್. ಸೊ ಫಸ್ಟೇ ನಿಮ್ಮ ಶೋಲ್ಡರ್ ಪ್ರಾಬ್ಲಮ್ ಇದ್ದರೆ ಮಾಡೋಕ್ಕೆ ಹೋಗಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಮಾಡಿ. ಓಕೆ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ರೆ, ಶೋಲ್ಡರ್ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ರೆ ಈಗಷ್ಟೇ ಮೊದಲಿಟ್ಕೊಳ್ಳಿ. ಆಲ್ರೈಟ್. ಇದು ಯಾವಾಗ ಮಾಡಬೇಕು? ಐಡಿಯಲಿ ಅರ್ಲಿ ಮಾರ್ನಿಂಗ್ ನೀವು ವಾಕಿಂಗ್ ಆಗಿದ ತಕ್ಷಣ ಈ ಎಕ್ಸಸೈಸ್ನ ಮಾಡಿ ಮುಗಿಸ್ಬಿಡಿ. ಓಕೆ, ಬೆಸ್ಟ್ ಟೈಮ್. ಆಮೇಲೆ ಎನಿ ಟೈಮ್ ನಿಮ್ಗೆ ಆಗೋದಿಲ್ಲ, ಮಾರ್ನಿಂಗ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ಇನ್ ಅ ಡೇ, ಪ್ರಿಫರಲಿ ಈವ್ನಿಂಗ್ ಇಲ್ಲ ಮಾರ್ನಿಂಗ್. ಓಕೆ, ಮಧ್ಯಾಹ್ನದಲ್ಲಿ ಬಿಸಿಲಿದ್ದಾಗಂತೂ ಮಾಡೋಕ್ಕೆ ಹೋಗಬೇಡಿ. ಗುಡ್. ನೆಕ್ಸ್ಟ್ ಎಕ್ಸಸೈಸ್ ಹೀಗೆ ಇಟ್ಕೊಳ್ಳಿ. ಈಗ ಟವಲ್ಲು ಹೀಗೆ ಹೋಗುತ್ತೆ, ನಿಮ್ಮ ಕಡೆಗೆ ತೊಗೊಂಬರ್ತೀರಾ. ರೊಟೇಷನ್. 1 ನೋಡ್ಕೊಳ್ಳಿ. 2 ಗೊತ್ತಾಗ್ತಿದೆಯಲ್ಲ. 3 ಕೈ ಎಕ್ಸ್ಟೆಂಡ್ ಮಾಡಿ. 4. 5. 6. 7. 8. 9. 10. ಗುಡ್. ಭುಜಗಳ ಜೊತೆ ಮೇನ್ ಮಸಲ್ ಭುಜ. ಓಕೆ, ಅದ್ರ ಜೊತೆಗೆ ನಿಮ್ಮ ತೋಳು ಹಾಗೂ ಚೆಸ್ಟ್ ಏರಿಯಾ ಮತ್ತು ಅಪ್ಪರ್ ಬ್ಯಾಕ್ ಇದು ಸಹ ಕೆಲಸ ಮಾಡ್ತಿದೆ ಜೊತೆಗೆ. ಸೊ ನಾವು ಈಗ ಒಳಗಡೆಗೆ ತೊಗೊಂಡು ಹೋಗಿ ಆಚೆಗೆ ರಿವರ್ಸ್ ಮಾಡಿ ಅದನ್ನು. ರಿವರ್ಸ್. 1. 2 ಟೈಟಾಗಿ ಟವಲ್ ಸೈಡ್ಗೆ ಎಳಿಬೇಕು. ವೆರಿ ಗುಡ್. 3 ಎಕ್ಸ್ಟೆಂಡ್ ಮಾಡಿ ಕೈನ. 4 ಬ್ರೀದ್ ಔಟ್. 5. 6. 7. 8 ಇನ್ನೆರಡಿದೆ. ಬ್ರೀದ್ ಔಟ್. 9 ಆ್ಯಂಡ್ 10. ಗುಡ್ ಜಾಬ್. ಓಕೆ, ಸೊ ಟೇಕ್ ಅ ಕಾಲ್. ಓಕೆ, ನೀವು ವನಿತಾ ಅವ್ರು 10 ಮಾಡೋಕ್ಕೆ ಹೇಳಿದರೆ ನಾನು 10 ಮಾಡಬೇಕು ಅಂತ ಹೇಳಕ್ಕೆ ಮಾತ್ರ ಡೋಂಟ್ ಪುಷ್ ಯೋರ್ ಸೆಲ್ಫ್. ನೀವು ರೆಡಿಯಾಗಿಲ್ಲದೆ ಇದ್ದಾಗ ಡೋಂಟ್ ಪುಷ್ ಯೋರ್ ಸೆಲ್ಫ್. ಗುಡ್. ಸೊ ಆಪೋಸಿಟ್ ಮಸಲ್
ಸೊ ಶೋಲ್ಡರ್ ಆಪೋಸಿಟ್ ಮಸಲ್, ಮಿಡ್ ಬ್ಯಾಕ್. ಸೊ ಯಾವಾಗಲೂ ಮಸಲ್ಸ್ ವರ್ಕೌಟ್ ಪೇರಾಗಿ ಮಾಡಬಹುದು. ಪೇರಾಗಿ ಮಾಡಿದಾಗ ಏನಾಗುತ್ತೆ ಅಂತ ಬ್ಯಾಲೆನ್ಸ್ ಆಗುತ್ತೆ. ಫ್ರಂಟ್ ಬಾಡಿ, ಬ್ಯಾಕ್ ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಪುಷ್ ಮಸಲ್ಸ್, ಪುಲ್ ಮಸಲ್ಸ್ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೆಲ್ಲ ನಿಮ್ಗೆ ಗೈಡೆನ್ಸ್ ಬೇಕಾಗುತ್ತೆ, ನೀವು ಸ್ವಂತ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ನಾನು ನಿಮ್ಗೆ ವಿಸ್ತಾರ ಹೆಲ್ತಲ್ಲಿ ಬಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವಾಕಿಂಗ್ ನೀವು ಗೈಡೆನ್ಸೇ ಬೇಡ, ನೀವಷ್ಟಕ್ಕೆ ನೀವು ಮಾಡ್ಕೋಬೋದು. ಬಟ್ ಈ ಥರ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್, ಶೇಪಿಂಗ್, ಟೋನಿಂಗ್ ಎಕ್ಸಸೈಸ್ ಗೈಡೆನ್ಸ್ ಬೇಕಾಗುತ್ತೆ. ಓಕೆ, ಈಗ ಫೀಟ್ ಲಿಟಲ್ ಮೋರ್ ದೆನ್ ಹಿಪ್ ವಿಡ್ತ್ ಅಪ್ಪ. ಟವಲ್ನ ಹೀಗೆ ಸೈಡಲ್ಲಿ ಇಟ್ಕೊಳ್ಳಿ, ಅಡಿಯಿಂದ ಇಟ್ಕೊಳ್ಳಿ. ಓಕೆ, ಪುಲ್ ಮಾಡಬೇಕು. ಈಗ ಮಂಡಿ ಬಗ್ಸಿ. ಓಕೆ, ಇಷ್ಟೇ, ಪೂರ್ತಿ ಬಗ್ಬಾರ್ದು. ನೋಡ್ಕೊಳ್ಳಿ ಇನ್ನೊಂದು ಸರಿ, ಇಷ್ಟೇ. ಓಕೆ, ನಿಮ್ಗೆ ಇದು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಚೇರ್ ಮೇಲೆ ಕೂತ್ಕೊಂಡ್ಬಿಡಿ. ಚೇರ್ ಮೇಲೆ ಕೂತ್ಕೊಂಡು ಸಹ ಈ ಎಕ್ಸಸೈಸ್ನ ಮಾಡ್ಕೋಬೋದು. ಚೇರ್ ತುದಿ ಕೂತ್ಕೋಬೇಕು, ಬಟ್ ಬಿದ್ದು ಹೋಗ್ಬೇಡಿ. ಆಲ್ರೈಟ್, ಈಗ ಎಳೆದು ಇಟ್ಕೊಳ್ಳಿ ಸೈಡ್ಗೆ, ನಿಮ್ಮ ಕಡೆಗೆ ತೊಗೊಂಡ್ಬನ್ನಿ. 1, ವೆರಿ ಗುಡ್. ಬ್ರೀದ್ ಔಟ್. 2, ನನ್ನ ನೆಕ್ ನೋಡಿ, ಇನ್ ಲೈನ್ ಟು ದ ಸ್ಪೈನ್. ಮುಂದೆ ಇಲ್ಲ, ಹಿಂದೆ ಇಲ್ಲ, ತಲೆ ಕೆಳಗಡೆ ಬಗ್ಸಿಲ್ಲ, ನಾನು ಮೇಲ್ ನೋಡ್ತಿಲ್ಲ. ಕೈಗಳು ಹಿಂಗೆ ಬಂದು ಸ್ಟ್ರೇಟ್ ಆಗಬೇಕು. ಎಲ್ಬೋಸ್ ಬೆಂಡ್ ಮಾಡಿ. 1, ಗೋ. ಇನ್ನೊಂದು 4 ಕೊಡಿ. 4, breathe out, breathe out. 3, very good. 2, very good. Last time, down, straight up ಮಾಡ್ಕೊಳ್ಳಿ. ಗುಡ್. ಇದಕ್ಕೆ ವೇರಿಯೇಷನ್. ಈ ಸರಿ ಟಾಪಲ್ಲಿ ಇಟ್ಕೊಳ್ಳಿ. ಟಾಪಲ್ಲಿ ಇಟ್ಕೊಂಡು ಈ ಎಕ್ಸಸೈಸ್ ಮಾಡೋಣ. ಬೆಂಡ್ ಮಾಡಿ, ಗೋ ಫಾರ್ವರ್ಡ್, ಡೌನ್. ಓಕೆ, ಸೈಡ್ ಪೊಸಿಷನ್ಸ್ ನೋಡ್ಕೊಳ್ಳಿ. ಎಲ್ಬೋ ಬ್ಯಾಕ್, ಅಪ್. 2, ಬ್ರೀದ್ ಔಟ್. 3, ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು. ಇದಕ್ಕಿಂತ ಕಡಿಮೆನೂ ಮಾಡ್ಬೋದು. 4, ರೆಪಿಟೇಷನ್ಸ್ ಕಡಿಮೆ ಮಾಡ್ಕೊಳ್ಳಿ ಆಯಾಸ ಆಗ್ತಿದ್ರೆ. 5, ಪುಲ್ ದ ಟವಲ್ ಸೈಡ್ ವೇಸ್. 6, ಬ್ರೀದ್ ಔಟ್. 7, 8, 9, 10. ಇದೇ ಟವಲ್ನ ತೆಗೆದುಕೊಂಡು ಒರೆಸ್ಕೊಳ್ಳಿ. ಓಕೆ, ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಸ್ವೆಟ್ ಆದ್ರೇ ಕ್ಯಾಲರಿ ಬರ್ನ್ ಆಗ್ತಿರೋದು, ದೇಹದ ತೂಕ ಇಳಿತಿರೋದು ಅಂತ. ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಲೇಬೇಕಾಗತ್ತೆ. ಬರೋ ಎಪಿಸೋಡ್ಸಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ವೆಟ್, ವೆಯ್ಟ್ ಲಾಸ್ ಎರಡೂ ಕನೆಕ್ಷನೇ ಇಲ್ಲ. ಇದಕ್ಕೂ ತುಂಬ ವೆಯ್ಟ್ ಲಾಸ್ಗೂ ತುಂಬ ಕನೆಕ್ಷನ್ ಇದೆ. ಓಕೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ ಫಸ್ಟು. ಈಗ ಸ್ಟ್ರೆಚ್. ಫೀಟ್ ಇಪ್ಪತ್ತಪ್ಪ, ನೀ ಸಾಫ್ಟ್, ಕೈಗಳಿಗೆ ಬರಬೇಕು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಈಗ ರೈಟ್ ಹ್ಯಾಂಡು ಲೆಫ್ಟಿಗೆ ಹೋಗಿದೆ. ಓಕೆ, ರೈಟ್ ಹ್ಯಾಂಡ್ ಲೆಫ್ಟಿಗೆ ಹೋಗಿದೆ. ಈ ಲೆಫ್ಟ್ ಹ್ಯಾಂಡ್ ಅಡಿಯಿಂದ ಬಂದು ಹಿಪ್ ಪುಷ್ ಮಾಡ್ತಿದ್ದೆ. ಗಾಟ್ ಇಟ್? ಗುಡ್. ಎಷ್ಟೊತ್ತು ಇಟ್ಕೊಳ್ತೀರಾ? 30 ಸೆಕೆಂಡ್ಸ್ ಟು 1 ಮಿನಿಟ್. ನಾನು ಇಟ್ಕೊಳ್ಳೋದು 10 ಕೌಂಟ್ಸ್. 10, 9, 8, 7, 6, 5, 4, 3, 2, ಚೇಂಜ್. ಈ ಕಡೆಗೆ 10, 9, 8, 7, 6, 5, 4, 3, 2, diagonally down. 10, 9, 8, 7, 6, 5, 4, 3, 2, change. 10, 9, 8, 7, 6, 5, 4, 3, 2, down. Good. ಈಗ ಟವಲ್ ಒಂಚೂರು ಸರಿಗೆ ಹಾಕೋತೀನಿ. ಗುಡ್. ಈಗ ಡಯಾಗ್ನಲಿ ಫಾರ್ವರ್ಡ್, ಈ ಮಿಡ್ ಬ್ಯಾಕ್ಗೆ. 10, 9, 8, 7, 6, 5, 4, 3, 2, change. 10, 9, 8, 7, 6, 5, 4, 3, 2, and down. Good. ಶೋಲ್ಡರ್ ಪೇನ್ ಪ್ರಾಬ್ಲಮ್ ಅಂತೂ ಈ ನಡುವೆ ತುಂಬ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಪುವರ್ ಪಾಸ್ಚರ್, ವೈಟಮಿನ್ ಡಿ ಡಿಫಿಷಿಯನ್ಸಿ ಹಾಗೂ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸಾಕಷ್ಟು ಟೈಮ್ ನೀವು ಮೂವ್ಮೆಂಟೇ ಕೊಡೋದಿಲ್ಲ. ಓಕೆ, ಲ್ಯಾಕ್ ಆಫ್ ಮೊಬಿಲಿಟಿ. ಸೊ ಈ ಭಾಗದಲ್ಲಿ, ಯಾವುದೇ ಜಾಯಿಂಟ್ ಭಾಗದಲ್ಲಿ ನೀವು ಮೊಬಿಲಿಟಿ ಕೊಡ್ತಿಲ್ಲ. ಓಕೆ, ಮೂವ್ಮೆಂಟ್ ಇರಬೇಕು. ಮೂವ್ಮೆಂಟ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಪ್ರೂವ್ಡ್ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ನ್ಯೂಟ್ರಿಯನ್ಸ್ನ ಕ್ಯಾರಿ ಮಾಡುತ್ತೆ ಹಾಗೂ ಆ ಜಾಯಿಂಟ್ನ ನರಿಷ್ ಮಾಡುತ್ತೆ, ಮಸಲ್ಸ್ನ ನರಿಷ್ ಮಾಡುತ್ತೆ. ನೀವೇನೂ ಮಾಡದೆ ರೋಬೋಟ್ ಥರ ಕೂತ್ಕೊಂಡು ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡ್ತಿದ್ರೆ ಖಂಡಿತ ಪ್ರತಿಯೊಂದು ಮಾಂಸಖಂಡ ಹಾಗೂ ಜಾಯಿಂಟ್ಸಲ್ಲೂ ಪೇನ್ ಕಾಣಿಸ್ಕೊಳ್ಳುತ್ತೆ. ಓಕೆ, ನೀವು 20 ವರ್ಷಕ್ಕೆ 40 ವರ್ಷವ್ರಿಗೆ ಪೇನ್ ಬರುತ್ತಲ್ಲ, ಆ ರೀತಿ ಬಿಹೇವ್ ಮಾಡ್ತಿದ್ದೀರಾ. ಸೊ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಟೆಕ್ನಾಲಜಿಯಿಂದ ಆಚೆ ಬಂದು ಬ್ರೇಕ್ಸ್ ತೊಗೊಂಡು ನಾನು ತೋರಿಸ್ಕೊಟ್ಟಿರುವಂತಹ ಎಕ್ಸಸೈಸನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ. ಓಕೆ, ಉಳಿಸ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಟೋನಿಂಗ್ ಹಾಗೂ ಸ್ಟ್ರೆಂತ್ನ ಬೆಳೆಸ್ಕೊಳ್ಳಿ. ಸೊ ನಾನಿವತ್ತು ತೋರಿಸ್ಕೊಟ್ಟಿರುವಂಥ ಎಕ್ಸಸೈಸ್ ಭುಜ ಹಾಗೂ ಮಿಡ್ ಬ್ಯಾಕ್ಗೆ. ಆ್ಯಂಡ್ ಕೀಪ್ ಕಮಿಂಗ್ ಬ್ಯಾಕ್. ಈ ಥರ ಸಾಕಷ್ಟು ಎಕ್ಸಸೈಸಸ್ ನಾನು ನಿಮ್ಗೆ ತೋರಿಸ್ಕೊಡೋದಿದ್ದೀನಿ. ಆ್ಯಂಡ್ ಗೆಟ್ ಫಿಟ್ ಇಂಡಿಯಾ ವಿತ್ ಮೀ ವನಿತಾ ಅಶೋಕ್. ವಿಸ್ತಾರ ನ್ಯೂಸ್, ನಿಖರ ಜನಪರ.